ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಈ ದಿನ ಒಂದು ವಿನೂತನವಾದ ಎಸ್ಟೇಟ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ಅದು ಬಾಬಾ ಎಸ್ಟೇಟ್. ಇದು ಕೇವಲ ಎಸ್ಟೇಟ್ ಆಗಿಲ್ಲ, ಇದು ವೈವಿಧ್ಯಮಯವಾದ ಔಷಧೀಯ ವನಗಳನ್ನು ಕೂಡ ಇಲ್ಲಿ ಹೊಂದಿದೆ. ಹಾಗಾಗಿ ನೀವೆಲ್ಲರೂ ಕೂಡ ನೀವೇ ಕಣ್ಣಾರೆ ಆ ವೈವಿಧ್ಯಮಯವಾದ ಔಷಧಿ ಸಸ್ಯಗಳನ್ನು ನೋಡುವಂತ್ರಿ. ಬನ್ನಿ ಸ್ನೇಹಿತರೆ. ಆ ತೋಟದ ಮಾಲೀಕರು ಇಲ್ಲೇ ಇದ್ದಾರೆ, ಅವರ ಪರಿಚಯ ಮಾಡಿಕೊಂಡು ಈ ಎಸ್ಟೇಟ್ನ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸೋಣ ಸ್ನೇಹಿತರೆ. ಸರ್, ದಯಮಾಡಿ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ವಿಶೇಷವಾದ ವಿನೂತನವಾದ ಈ ಎಸ್ಟೇಟ್ ಬಗ್ಗೆ, ಫಾರ್ಮ್ ಬಗ್ಗೆ ನೀವು ಮಾಹಿತಿ ಕೊಡಬೇಕು ನಮ್ಮ ವೀಕ್ಷಕರಿಗೆ. ಭಾಳ ದಿವಸದಿಂದ ನಿಮ್ಮ ಒಂದು ಏನು ಎಸ್ಟೇಟ್ ಇದೆ, ಈ ಔಷಧೀಯ ವನ ಇದೆ, ಇದನ್ನು ಪರಿಚಯಿಸಬೇಕು ಅಂತ ಇದ್ದೆ. ದಯಮಾಡಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ನನ್ನ ಹೆಸರು ಶಮೀರ್ ಹುಸೇನ್ ಅಂತ. ನಮ್ಮ ತೋಟದ ಹೆಸರು ಬಾಬಾ ಎಸ್ಟೇಟ್ ಅಂತ. ಇದು ಡಿ ಕಾರೆಹಳ್ಳಿ ಗ್ರಾಮಕ್ಕೆ ಸೇರುತ್ತೆ. ದೇವನೂರು ಇದು ಕಡೂರು ತಾಲೂಕಿಗೆ ಸೇರುತ್ತೆ. ಇಲ್ಲಿ ಬಂದು ನಾನು ಆಲ್ಮೋಸ್ಟ್ ಎಲ್ಲದನ್ನು ಔಷಧ ಮಟ್ಟ ಉಳ್ಳ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಅಂದರೆ ಔಷಧೀಯ ಗಿಡಗಳು, ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಸ್ತಾ ಇದ್ದೀನಿ. ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇ ನೋಡಿದ್ರೆ ಎಷ್ಟು ಎಕರೆ ಸರ್ ಇದು? ಇದು ಟೋಟಲ್ಲು 27 ಎಕರೆ ಇದೆ. 27 ಎಕರೆ. ಇದು ಪಿತ್ರಾರ್ಜಿತ. ನೀವು ಪರ್ಚೇಸ್ ಮಾಡಿದ್ದೇನಿಲ್ಲ? ನಾವೇ ಪರ್ಚೇಸ್ ಮಾಡಿದ್ರಲ್ಲ, ಪಿತ್ರಾರ್ಜಿತ. ಜೊತೆಗೆ ತಂದೆ ಹೆಸರು ಸರ್? ಮಿರ್ಜಾ ಹುಸೇನ್ ಅಂತ. ಮಿರ್ಜಾ ಹುಸೇನ್ ಅವರು ಕಟ್ಟಿರುವ ಈ ಬೃಹತ್ ತೋಟ ಎಸ್ಟೇಟ್. ಖಂಡಿತ. ಒಂದೊಂದೇ ಬೆಳೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್. ಓಕೆ ಸರ್. ಈಗ ನಿಮ್ಮ ಈ ಫಾರ್ಮ್ ಹೌಸ್ ನೋಡ್ಲಿಕ್ಕೆ ಒಂಥರ ಸುಂದರ ಆಗುತ್ತೆ ಸರ್. ನೋಡಿ, ಇಷ್ಟು ಆ ಕಾಲದ ಒಂದು ಇದನ್ನು ಉಳಿಸ್ಕೊಂಡ್ ಬಂದಿದ್ದೀರಲ್ಲ. ಹೌದು. ಇವತ್ತಿನ ಕಾಲಕ್ಕೆ ನೀವು ಡೆಮಾಲಿಷ್ ಮಾಡ್ದಂಗೆ ಇದು ಹೀಗೆ ಇರ್ಬೇಕು ಸರ್. ಹೌದು ಸರ್, ಇರುತ್ತೆ. ನಮಗೆ ಈ ಕಡೆ ಮತ್ತೆ ಈ ಶೆಡ್ ಇದೆಯಲ್ಲ, ಬಹಳ ಚೆನ್ನಾಗಿದೆ. ಸುತ್ತ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಆಡುವ ರೀತಿ ಇಲ್ಲಿದೆ ಅಂದ್ರೆ ಅದಕ್ಕೆ ಸರ್ ಇದನ್ನ ಆಫೀಸ್ ರೂಮ್ ಇದೆ ಅಲ್ಲ, ಬಾರಿ ಸುತ್ತ ಕುತ್ಕೊಂಡ್ರೆ ನಿಮಗೆ ಯಾವಾಗ್ಲೂ ಗಾಳಿ ಬರುತ್ತೆ. ಖಂಡಿತ ನನಗೆ ಬಹಳ ಖುಷಿ ಆಯ್ತು. ಇದು ಹೀಗೆ ಉಳಿಸ್ಕೊಳ್ಳಿ. ನಿಮ್ ಬೆಳೆಗಳು ವಿನೂತನವಾಗಿ ನಾವು ನೋಡೇ ಇರಲ್ಲ ಎಲ್ಲೂ ಕೂಡ, ಅಂಥವೆಲ್ಲ ಇದ್ದಾವೆ. ದಯಮಾಡಿ ಒಂದೊಂದೇ ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗಿ ಸರ್. ಈಗ ಇಲ್ಲಿ ಇದೆ ನೋಡಿ ಸರ್, ಇದು ಬಂದ್ಬಿಟ್ಟು ನಿಮಗೆ ಏನು ಈ ಭಾಗದಲ್ಲಿ ಕರಿಬೇವು ಹಾಕಿದೀವಿ. ಕರಿಬೇವು ಇದೆ ಅಲ್ಲ ಸರ್? ಕರಿಬೇವು ಎಷ್ಟು ಜಾಗ ಹಾಕಿದಿರಿ ಸರ್? ಇದು 1.5 ಎಕರೆಯಲ್ಲಿ ಇದೆ ಸರ್. 1.5 ಎಕರೆಯಲ್ಲಿ ನೋಡಿ ವೀಕ್ಷಕರೇ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರಿಬೇವನ್ನು ಬೆಳೆಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಕರಿಬೇವು. ಈ ಕಡೆ ಇದೆ ಮತ್ತು ಈ ಕಡೆನೂ ಇದೆ ಕರಿಬೇವು. ಇದು ಕರಿಬೇವು ಸರ್. ಸರ್, ಇದು ಮೆಡಿಸಿನಲ್ ಪ್ಲಾಂಟ್ ಸರ್? ಇದು ಕೂಡ ಇದು ಅಂದ್ರೆ ಇದಕ್ಕೆ ಹೋಗುತ್ತೆ ಸರ್, ಮೆಡಿಸನ್ಗೆ ಹೋಗುತ್ತೆ. ಇದನ್ನೆಲ್ಲ ಪೂರ್ತಿ ಇದನ್ನ ಏನೋ ಎಲೆ ಎಲ್ಲ ಕಿತ್ತಿ ಹೇಳಿ ಸ್ಟಾರ್ HFC ಕಳಿಸ್ತೀವಿ ನಾವು. ನಮ್ಮ ಅಣ್ಣಂದೇ ಫ್ಯಾಕ್ಟ್ರಿ ಇದೆ, ಅವರು ಇದರಲ್ಲಿ ಔಷಧಿ ತಯಾರು ಮಾಡ್ತಾರೆ. ಅಂದರೆ ಇದು ಮೆಡಿಸಿನ್ಗೆ ಹೋಗೋದು ಸರ್. ಕರೆಕ್ಟ್. ನಿಮ್ಮ ಬ್ರದರ್ ಇದ್ದಾರಾ? ಬ್ರದರ್ ಇದ್ದಾರೆ. ಏನೋ ಫ್ಯಾಕ್ಟ್ರಿ ಇದೆ ಅವ್ರ? ಫ್ಯಾಕ್ಟ್ರಿ ಇದೆ, ಹರ್ಬಲ್ ಫ್ಯಾಕ್ಟ್ರಿ, ಸ್ಟಾರ್ HFC ಅಂತ ಹೇಳ್ಬಿಟ್ಟು. ಸ್ಟಾರ್ HFC ಯಾವ ಊರಲ್ಲಿ ಸರ್? ಬೆಂಗಳೂರಲ್ಲಿ ಮತ್ತೆ ಇದರಲ್ಲಿ ಹಾಸನಲ್ಲಿ ಇದೆ. ವೆರಿ ಗುಡ್. ನಿಮ್ಗೆ ಅದೊಂದು ಸಪೋರ್ಟ್ ಆಯ್ತಲ್ಲ? ಹೌದು ಸರ್. ನೀವು ಬೆಳೆ ಬೆಳೆದಿದ್ದಕ್ಕೆ ನಿಮ್ಮ ತಮ್ಮವ್ರದೇ ಅಣ್ಣವ್ರದೇ ಫ್ಯಾಕ್ಟ್ರಿ ಇರೋದು ಬಹಳ ಅನುಕೂಲ ಆಯ್ತು. ಇಲ್ಲ, ಅವ್ರದೇ ಪ್ರೇರಣೆ ಇದೆಲ್ಲ. ಹೌದಾ? ಪೂರ್ತಿ. ಓಕೆ. ಏನೇನ್ ಮೆಡಿಸಿನ್ಸಿಗೆ ಹೋಗುತ್ತೆ ಸರ್? ಇದೇನಾರು ನಿಮ್ಗೆ ಮಾಹಿತಿ? ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಇದು ಬಂದ್ಬಿಟ್ಟು ಜಾಸ್ತಿ ಇದರಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಕಬ್ಬಿಣದ ಅಂಶ. ಈಗ ನಮ್ಮ ಜೊತೆಗೆ ನಿಮಗೆ ಎಲ್ಲವೂ ನಿಮಗೆ ಇವೆಲ್ಲವೂ ಬಂದ್ಬಿಟ್ಟು ನಿಮಗೆ ಸಪೋರ್ಟಿವ್ ಅಂತಾರೆ ಸರ್. ಸಪೋರ್ಟಿವ್ ಅಂದ್ರೆ ಈಗ ಸಮ್ ಸಪೋರ್ಟಿವ್ ಫಾರ್ ಇದಕ್ಕೆ ನಮಗೆ ಅದೇ ಫುಡ್, ನಮಗೆ ಸಪ್ಲಿಮೆಂಟ್ಸ್ ಏನು ಪೋಷಕಾಂಶಗಳು ಬೇಕಾಗಿದೆ, ಎಲ್ಲ ಪೋಷಕಾಂಶಗಳಿಗೂ ಇದು ಒಂದು ಐಟಮು ನಮ್ಮ. ಯಾಕೆಂದ್ರೆ ನಿತ್ಯ ಒಗ್ಗರಣೆಗೆ ಹಾಕ್ತೀವಿ ನಾವು. ಹೌದು. ಯಾಕೆಂದ್ರೆ ಐರನ್ ಕಂಟೆಂಟ್ ನಮ್ಮ ಬಾಡಿಗೆ ಸೇರ್ಕೊಳ್ಳಿ ಅಂತೇಳಿ. ಹೌದು. ಖಂಡಿತ. ವೆರಿ ಗುಡ್ ಸರ್, ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ. ನೆಕ್ಸ್ಟ್ ಇನ್ಯಾವ ಬೆಳೆ ತೋರಿಸ್ತೀರಿ ಸರ್? ಇದು ಒಂದೆಲಗ. ಒಂದೆಲಗದಲ್ಲಿ ಇನ್ನೂ ಒಂದು ರೀತಿ ಬರುತ್ತಲ್ವ ಸರ್? ಇದರಲ್ಲಿ ಈ ಚಿಕ್ಕ ಜೇನು ಕಾಣ್ತಾ ಇದೆಯಲ್ಲ? ಹೌದು ಸರ್. ನೋಡಿ, ಇದು ಫ್ಲವರಿಂಗು. ಹೌದು ಸರ್.
ಸರ್ ಇದು ಮೊಜೆಂಟಿ ಜೇನು ಅಂತೀವಲ್ಲ, ಹೌದು ಮೊಜೆಂಟಿ ಇದೆ ಇದರಲ್ಲಿ. ಹೌದು ಸರ್. ಆಮೇಲೆ ತುಡುವಿ ಜೇನು ಕೂಡ ಇದೆ. ಹೌದು ಸರ್. ಎಷ್ಟೊಂದು ಜೇನು ಇದೆ ರೀ ಇದರಲ್ಲಿ. ಖಂಡಿತ ಭಾಳ ವಿಶೇಷವಾದ್ದು ನೋಡಿ. ಇಲ್ಲೆಲ್ಲ ಜೇನುಹುಳುಗಳು ಸಾಕಷ್ಟು ಇದಾವೆ ಸರ್. ಹೌದು ಸರ್. ಇದನ್ನೇನು ಮಾಡ್ತೀರಿ ಸರ್? ಇದನ್ನು ಅಷ್ಟೇ ಸರ್, ಇದನ್ನು ಎಲೆ ಎಲ್ಲ ಕಳಿಸ್ತೀವಿ. ಇದನ್ನು ಫ್ಯಾಕ್ಟ್ರಿ ಕಳಿಸ್ಕೊಡ್ತೀವಿ. ಫ್ಯಾಕ್ಟ್ರಿಗೆ ಕಳಿಸ್ಕೊಡ್ತೀವಿ. ಇದನ್ನ ನಮ್ಮ ತೋಟಗಳಲ್ಲಿ ಇದನ್ನ ಮಲ್ಚಿಂಗಿಗೆ ಹೌದು. ಲೈವ್ ಮಲ್ಚಿಂಗ್ ಅಂತ ಲೈವ್ ಮಲ್ಚಿಂಗಿಗೆ ಲೈವ್ ಮಲ್ಚಿಂಗಿಗೆ ಇದು ಬಹಳ ಉತ್ತಮ ಅಂತ ಹೇಳ್ತಾರೆ ಸರ್. ಹೌದು ಸರ್. ಗೆಣಸು ಇದು ಆಮೇಲೆ ಇನ್ನೊಂದು ಯಾವುದೋ ಬೀನ್ಸ್ ಬರುತ್ತೆ ಸರ್, ವೆಲ್ವೆಟ್ ಬೀನ್ಸ್. ಜೇನು ಮಾತ್ರ ಅದ್ಭುತ ಇದೆ. ಜೇನು ಗೂಡು ಇದಾವ ಇಲ್ಲಿ? ಜೇನುಗೂಡು ಅಂದ್ರೆ ಇದಾವೆ ಸರ್, ಅಂದ್ರೆ ನಮ್ದೇ ಇಲ್ಲ, ನ್ಯಾಚುರಲ್ ಆಗಿರೋ. ನೀವು ಬಾಕ್ಸ್ ಇಟ್ಟಿಲ್ಲ, ನ್ಯಾಚುರಲ್ ಆಗಿ ಇದಾವೆ. ನಾನು ಮೊನ್ನೆ ಒಂದು 9th ಕ್ರಾಸಲ್ಲಿ ಒಂದು ತೋಟಕ್ಕೆ ಹೋಗಿದ್ದೆ ಸರ್. ಉತ್ತದಲ್ಲೆಲ್ಲ ಜೇನಿದೆ, ಎಡೆಮೆಟ್ಟೆ ಸಂದಿಲೆಲ್ಲ ಜೇನಿದೆ. ಭಾಳ ನಿಮ್ದು ಆ ಥರ? ನಮ್ದು ಅಂದ್ರೆ ಜೇನು ಇದಾವೆ ಸರ್, ಅಲ್ಲಿ ಬೇಲಿಯಲ್ಲಿ ಜಾಸ್ತಿ ಕಟ್ಟಿದಾವೆ ಸರ್. ನಿಮ್ದು ಇದು ಸಪೋಟ ಗಿಡನ? ಇದು ಸಪೋಟ ಮರ ಗಿಡ ಅಲ್ಲ ಸರ್, ಮರ. ಎಷ್ಟು ದೊಡ್ಡಕ್ಕಿದೆ ಸರ್ ಇದು? ಹೌದು ಸರ್. ಇದು ಸರ್ 50 ಅಡಿ ಇರ್ಬೋದಾ? ಇದು ಏನು ಹೆಚ್ಚು ಕಮ್ಮಿ 30 ಅಡಿ ಅಂತೂ ಇದೆ. 40 ಅಡಿ ಮೇಲೆ, 40 ಅಡಿ ಮೇಲಿದೆ. ಹೌದು ಸರ್. ಏನು ಇದ್ರ ಮೈ ತುಂಬ 1000 ಕಾಯಿ ಬಿಟ್ಟಿದೆಯಲ್ಲ ಸರ್? ಹೌದು ಸರ್. ಓಹೋ, ದಯಮಾಡಿ ನೀವು ಸಾವಯವದಲ್ಲಿ ಬೆಳೆದಿದ್ದೀರಿ. ಪ್ರತಿ ಭಾನುವಾರ ನಮ್ಮ ಕಡೂರಲ್ಲಿ ಸಾವಯವ ಸಂತೆ ನಡೀತದೆ. ಇವತ್ತು ಸಾವಯವ ಸಂತೆ ಮಾಡಿದ್ವಿ. ಹೌದಾ ಸರ್? ನೀವು ಈ ಸಪೋರ್ಟನ್ನ ನೀವು ಸಾವಯವದಲ್ಲಿ ಬೆಳೆದಿರುವಂತ ಪದಾರ್ಥಗಳನ್ನ ತಗೊಂಬನ್ನಿ ಸರ್. ಓಕೆ, ತರ್ತೀನಿ ಸರ್, ತರ್ತೀನಿ. ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಶುರುವಾಗುತ್ತೆ ಸರ್. ಹೌದಾ ಸರ್? ತರ್ತೀನಿ. ನೀವು ತಗೊಂಬಂದ್ರೆ, ಯಾಕೆಂದ್ರೆ ನೀವು ಕಷ್ಟಪಟ್ಟು ಬೆಳೆದಿರ್ತೀರಿ, ನಿಮ್ಗೊಂದು ಮಾರುಕಟ್ಟೆ ಸಿಕ್ಕುತ್ತೆ. ಓಕೆ, ತರ್ತೀನಿ, ತಗೊಳ್ಳಿ ಸರ್. ಖಂಡಿತ ಬನ್ನಿ ಸರ್. ಅಂದ್ರೆ ಒಂದೆಲ್ಗ ಇದು ಕೂಡ ಅಂದ್ರೆ ಬ್ರಾಹ್ಮಿ ಅಂತ ಕರಿತೇವೆ. ಇದನ್ನು ಕೂಡ ಇದಕ್ಕೆ ನಿಮ್ಮ ಫ್ಯಾಕ್ಟ್ರಿಗೆ, ನಿಮ್ಮ ಬ್ರದರ್ ಫ್ಯಾಕ್ಟ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಓಕೆ. ಮತ್ತೆ ಇದು ಸರ್? ಇದು ಸರ್ ಏನು ಮಿಂಟ್. ನೋಡಿ ಸರ್, ಕೆಲವು ಬಾರಿ ಹಂಗೇನೆ ಹೆಸರುಗಳು ಬೇಗ ನೆನಪಿ ಬರಲ್ಲ. ಇದು ಪುದೀನ ನೋಡ್ರಿ, ಸಮೃದ್ಧವಾಗಿ ಬೆಳೆದಿದೆ. ಇದನ್ನು ಕೂಡ ಫ್ಯಾಕ್ಟ್ರಿಗೆ ಕಳ್ಸೋದ ಸರ್? ಇದನ್ನ ಕಳಿಸ್ತೀವಿ ಸರ್. ಖಂಡಿತ ಇದನ್ನು ಕೂಡ ನಮ್ಮ ಮಾರ್ಕೆಟಿಗೆ ತಂದರೆ ಖಂಡಿತ ಒಳ್ಳೆ ವ್ಯಾಪಾರ ಆಗ್ತದೆ. ಸಾವಯವ ಸಂತೆಗೆ ತನ್ನಿ. ಓಕೆ ಸರ್. ಯಾಕೆಂದರೆ ನಮ್ಮ ಸಾವಯವದಲ್ಲಿ ಬೆಳೆಯೋರಿಗೆ ಒಂದು ಅವಕಾಶ ಸರ್, ಅದನ್ನು ಬಳಸ್ಕೊಳ್ಳಿ ಅಂತ. ಮತ್ತು ಇದು ಏನು ಸರ್, ನೇಚರ್ ಭಾಳ ಚೆನ್ನಾಗಿ, ಇದು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂದರೆ, ಇದು ಬರೀ ಈ ಸೀಸನಲ್ಲಿ ಮಾತ್ರ ಹೋಗ್ಬಿಡುತ್ತೆ ಸರ್. ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದು ಮಳೆ ಬಂದಿದ್ದೆ, ಹೂವೆಲ್ಲ ಹೋಗಿ ಬರೀ ಎಲೆ ಇರುತ್ತೆ. ಭಾಳ ಅದ್ಭುತವಾಗಿದೆ. ಬರೀ ಎಲೆನೇ ಇಲ್ಲ ಇದರಲ್ಲಿ, ಈಗ ಬರೀ ಹೂವುಗಳೇ. ಹಾಂ, ತುಂಬ ಚೆನ್ನಾಗಿದೆ ಸರ್. ಸರ್ ಇದು ಬಾವಿ. ಇದು ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ. ಇದು ನಮ್ಮ ತಂದೆಯವರು. ಇಲ್ಲಿ ನಮ್ಮ ತಂದೆಯವರು ನಮ್ಮ ಅವ್ವ ತಾತನ ನೆನಪಿನಲ್ಲಿ ಕಟ್ಟಿಸಿರೋ ಬಾವಿ. 81 ನೋಡ್ರಿ. 1786? ಅಲ್ಲ, 1981. 1981. ನಮ್ಮ ಅವ್ವ ತಾತನ ಹೆಸರಲ್ಲಿ ನೋಡ್ರಿ ಪಿ ಹುಸೇನ್ ಸಾಬ್ ಅಂಡ್ ಬುಡೇನ್ ಬಿ ಅಂತ. ನಮ್ಮ ತಂದೆ ಹೆಸರು ಮಿರ್ಜಾ ಹುಸೇನ್ ಅಂತ. ನಮ್ಮ ಅವ್ವ ತಾತನ ನೆನಪಿನಲ್ಲಿ ಕಟ್ಸಿರೋ ಬಾವಿ ಇದು. ಭಾಳ ನೋಡ್ರಿ, ಅವರಿಗೆ ನಿಜ ಭಾಳ ಖುಷಿ ಆಯ್ತು ಮಾತ್ರ ಇದನ್ನ ನೋಡಿ. ನಾವು ಅಬ್ಬಬ್ಬಬ್ಬ, ಇದು ಏನು ಬಾವಿ ಸರ್? ಓಹ್, ಭಯಂಕರ ಇದೆ. ಈಗ ನೀರಿಲ್ಲ ಸರ್, ಜಸ್ಟ್ ಈಗ ಅಂದರೆ ನೀರಿಲ್ಲ ಅಂದರೆ ಈಗ ಎಲ್ಲ ಬೋರ್ವೆಲ್ ಆನ್ ಮಾಡೋದ್ರಿಂದ ಗ್ರೌಂಡ್ ವಾಟರ್ ಲೆವೆಲ್ ಕೆಳಗಡೆ ಹೋಗ್ಬಿಡುತ್ತೆ. ಈಗ ಮೊನ್ನೆ ತನಕ ನೀರಿತ್ತು ಸರ್, ಅಲ್ಲಿ ತನಕ ನೋಡಿ ಆ ಮಾರ್ಕ್ ಇದೆ ಅಲ್ಲ, ಅಲ್ಲಿ ತನಕ ವೈಟ್ ಎಲ್ಲಿ ತನಕ ಆಗಿದೆ, ಅಲ್ಲಿ ತನಕ ನೀರು ಬಂದಿತ್ತು. ಓಹೋ, ಮೇಲ್ಗಡೆ ಒಂದು 10 ಅಡಿ ಬಿಟ್ಟಿದೆ ಅಷ್ಟೇ. 10 ಅಡಿ ಬಿಟ್ಟಿದೆ, ಅಲ್ಲಿ ತನಕ ಬಂದಿತ್ತು. ಈಗ ಸಮ್ಮರಲ್ಲಿ ಈಗ ಒಂದು ವಾರ ಆಗಿರ್ಬೇಕಷ್ಟೇ ನೀರು ಖಾಲಿ. ಕೆಳಗಡೆ ಹಸಿ ಇದೆ ನೋಡಿ, ಕೆಳಗಡೆ ಫುಲ್ ಹಸಿ ಇದೆ, ಕೆಸರೇ ಇರೋದಲ್ಲಿ. ಬಾವಿ ಇಷ್ಟು ಜಾಗ ವೇಸ್ಟ್ ಆಗುತ್ತೆ ಅಂತ ಮುಚ್ಚುವಂಥವ್ರು ಇದ್ದಾರೆ ಸರ್. ಇದು ಒಂದು ಇಲ್ಲ ಸರ್, ಎತ್ತು ತೋರ್ಸಕ್ಕಿರಲಿ ನಮಗೆ. ಆಮೇಲೆ ಅದರಿಂದ ನಿಮ್ಮದು ಗ್ರೌಂಡ್ ವಾಟರ್ ಕೂಡ ಇನ್ಕ್ರೀಸ್ ಆಗ್ತದೆ. ಮಳೆಗಾಲದಲ್ಲ ತುಂಬಿಕೊಳ್ತು ಅಂದರೆ ಹೌದು, ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಇಂಪ್ರೂವ್ ಆಗ್ತದೆ ಸರ್. ಇದು
ಏನು ಮರ? ಇದು ಹತ್ತಿ ಮರ ಸರ್. ಹತ್ತಿ ಮರ. ಹ್ಞೂ. ಹಾಂ ಹಾಂ ಹಾಂ, ನೋಡಿ ಹತ್ತಿ ಕಾಯಿ, ಹತ್ತಿ ಹಣ್ಣಲ್ಲಿ ಹುಳು ಅಂತಾರೆ. ಹೌದು ಅಲ್ವಾ? ಕಾಡತ್ತಿ ಮರ ಅಂತಾರಲ್ಲ. ಹಾಂ ಹಾಂ ಹಾಂ, ಹಣ್ಣಾಗಿದ್ರೆ ನೋಡ್ಬೋದಿತ್ತು. ಇದಾವೆ, ಹಣ್ಣಾಗಿ ಬಿದ್ದಿದ್ದಾವೆ, ಬಿದ್ದಿದ್ದಾವೆ ಸರ್, ಸುಮಾರು ಬಿದ್ದಿದ್ದಾವೆ. ಹಾಂ ಹಾಂ ಹಾಂ. ಇದನ್ನು ಯಾತಕ್ಕೆ ಬಳಸ್ತಾರೆ ಸರ್? ಇದನ್ನ ನಾವು ಯಾವುದಕ್ಕೂ ಬಳಸಿಲ್ಲ ಸರ್. ಇದು ಭಾರಿ ಒಳ್ಳೇದು ಅಂತಾರೆ ತಿಂದರೆ. ಇದರೊಳಗಡೆ ಹುಳ ಇರುತ್ತವೆ ಜಾಸ್ತಿ. ಹಾಂ ಹಾಂ ಹಾಂ. ಇದು ಹತ್ತಿ ಹಣ್ಣು. ಇದನ್ನ ತಿಂದರೆ ಕಣ್ಣಿಗೆ ಭಾರಿ ಒಳ್ಳೇದು ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಹಾಂ 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 ಹಾಂ. ಸಣ್ಣ ಹುಡುಗರು ಇರ್ಬೇಕಾದ್ರೆ ಇದನ್ನ ಓಪನ್ ಮಾಡಿ ನೋಡ್ಬೇಡ, ಹಂಗೆ ತಿನ್ನು ಅಂತಿದ್ರು. ಓಪನ್ ಮಾಡಿ ನೋಡಿದ್ರೆ ಹುಳು ಇರುತ್ತೆ ಅಂತ ತಂದೆಯವ್ರು ಹೇಳ್ತಿದ್ರು ಅವತ್ತಿನವರಿಗೆ. ಸರ್ ಎಲ್ಲ ಗೊತ್ತದೆಲ್ಲ. ಇದನ್ನ ಓಪನ್ ಮಾಡಿ ನೋಡ್ಲೇಬೇಡಿ, ಹಂಗೆ ತಿನ್ನಿ. ನೋಡ್ರಿ ಕರೆಕ್ಟ್, ಭಾಳ ಚೆನ್ನಾಗಿದೆ. ಓಕೆ ಸರ್.